ನಾನು ಕೊಟ್ಟಿರೋ ಏಟ್ಗೆ ಗಾನು ಸೂಪರ್ ಆಕ್ಟರ್ ನಮ್ಮ ರಾಜವರ್ಧನ್. ಪೈರಸಿ ಮಾಡಿದ್ರ ಕೈಕಾಲು ಕಟ್ಟು ಸೂಪರ್ ಆಕ್ಟರ್ ನಮ್ಮ ಸಂಗೀತ ಭಟ್ಟು. ಈ ವರ್ಷ ನನ್ನ ಬಿಸ್ನೆಸ್ ಲಾಸು. ಈ ವರ್ಷ ಫುಲ್ ಮಿಂಚ್ತಾರೆ ನಮ್ಮ ವಿಘ್ನೇಶ್. ಆಕ್ಚುಲಿ ಹೊರಗಡೆ ಹೋದವಾಗ ನಮ್ಗೆ ಏನೇನು ಆತಂಕ ಇರುತ್ತೆ ಅಂತ ಗೊತ್ತಾಯ್ತು, ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಯ್ತು. ಇಬ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಇವತ್ತೊಂದು ಜನರೇಷನ್ಗೆ ಒಳ್ಳೆ ಸಿನಿಮಾ. ಯಾಕೆಂದರೆ ಮಕ್ಕಳುಗಳಾದರೂ ತಂದೆ ತಾಯಿ ಮಾತನ್ನ ಮೀರಿ ಯಾವ ರೀತಿ ಹೋಗ್ತಾರೆ ಆ ಚಿತ್ರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಚಿತ್ರ ವೀಕ್ಷಿಸ್ ಮಾಡ್ಬೋದು. ನನಗೊಂದು ತುಂಬ ಇಷ್ಟ ಆಯಿತು. ಎಲ್ಲರೂ ನೋಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ ಸರ್. ಏನಿಲ್ಲ, ಒಂದು ಸಿಂಪಲ್ ಲವ್ ಸ್ಟೋರಿ ಎಲ್ಲೋ ಒಂದು ಕಡೆ ಕಾಂಪ್ಲಿಕೇಟೆಡ್ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನೋಡ್ರಿ, ಇಲ್ಲೊಂದು ಹೀರೋಯಿನ್ ನಡುವೆ ನಡೆಯುವಂಥ ಒಂದು ಸುಂದರವಾದ ಪ್ರೇಮ ಕಥೆ. ಆ ಪ್ರೇಮ ಕಥೆಯನ್ನು ಅವರು ವಿಶೇಷವಾಗಿ ಎಂಜಾಯ್ ಮಾಡ್ತಿರ್ಬೇಕಂತ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಜಾಬ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಎಲ್ಲದನ್ನು ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಲವರ್ಸ್ ಮಧ್ಯೆ ಆಗುತ್ತೆ, ಕಾಮನ್ನು ಆ ಥರ ಹಾಕೊಂಡು ಹೋಗ್ತಾರೆ. ಆ ಕಾಡಲ್ಲಿ ನಾನಾ ರೀತಿಯಾದಂಥ ಚಾಲೆಂಜಸ್ಸನ್ನು ಫೇಸ್ ಮಾಡಿ ಕೊನೆಗೆ ಲಾಂಗ್ ಟೈಮ್ ನಾನು ಸಿನಿಮಾ ಥಿಯೇಟ್ರಿಗೆ ಬಂದು ಜನಗಳ ಜೊತೆ ಸಿನಿಮಾ ನೋಡಿದ್ದು. ಆಫ್ಟರ್ ಇದು ಲಾಕ್ಡೌನ್ ಆದಮೇಲೆ ಒಂದು 2 ವರ್ಷ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ, ತೆರೆಗೆ ಬಂದಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲ ಜನರೊಟ್ಟಿಗೆ ಕೂತ್ ನೋಡಿದಾಗ ಸೆಲೆ ಹೊಡಿಯೋದಾಗಿರಲಿ, ಕಮೆಂಟ್ ಮಾಡೋದಾಗಿರಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ. ಸೊ ವೆರಿ ಹ್ಯಾಪಿ. ನಿಮ್ಗೇನು ಅನಿಸ್ತು ಮೇಡಮ್? ಸಿನಿಮಾ ಮಾಡೋದಕ್ಕಿಂತ ಈ ರೀತಿ ನಮ್ಮ ಆಡಿಯನ್ಸ್ ಜೊತೆ, ನಮ್ಮ ಪ್ರೇಕ್ಷಕರ ಜೊತೆ ಕೂತ್ ನೋಡ್ತೀವಲ್ಲ, ಅದೇ ಅದಕ್ಕೆ ಆ್ಯಕ್ಚುಲಿ ಒಂದು ಮೀನಿಂಗ್, ಅದಕ್ಕೊಂದು ಪ್ರತಿಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ರೀತಿ ಒಂದು ಮಜಾ ನಮಗೆ ಸಿನಿಮಾ ಮಾಡೋವಾಗಲೂ ಸಿಗಲ್ಲ. ಆ ಪ್ರೇಕ್ಷಕರು ಯಾವಾಗ ಇವ್ರು ಹೇಳ್ದಂಗೆ ಶಿಳ್ಳೆ ಹೊಡಿತಾರೆ ಅಥವಾ ಜೋರಾಗಿ ತಿರುಗಿಸ್ತಾ ಇರ್ತಾರಲ್ಲ, ನಾವು ಮಾಡಿದಂಥ ಎಫರ್ಟ್ಸ್ಗೆ, ಹಾಕಿದಂಥ ಎಫರ್ಟ್ಸ್ಗೆ ಅಲ್ಲ ಅದಕ್ಕೆ ಟ್ರೂ ಮೀನಿಂಗ್ ಸಿಗುತ್ತೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ನಾನು ಅದೇ ಹೇಳ್ತಾ ಇದ್ದೆ, 2ನೇ ಸಲ ನಂದು ಕೊನೆ ಸಿನಿಮಾ ನಾನು ಥಿಯೇಟ್ರಿಗೆ ಅಂತ ಬಂದು ನೋಡಿದ್ದು. ಇವತ್ತು ನಾನು ಅದು ಫುಲ್ಫಿಲ್ ಮಾಡಿಕೊಂಡೆ ಇಲ್ಲಿ ಅಷ್ಟು ಜನರ ಜೊತೆ. ಸೊ ಖುಷಿ ಆಗ್ತದೆ ತುಂಬಾ. ಸರ್ ಹೇಳಿ ಸರ್. ನೀವು ಅಂದರೆ ತುಂಬ ದಿನ ಆಗಿತ್ತು ಇಷ್ಟು ಜನನ ಒಟ್ಟಿಗೆ ನೋಡಿ 6 o'clock ಆಗಿದೆ, ಎಷ್ಟು ಜನ ಇದ್ದಾರೆ ಅಂದರೆ. ಒಂದು ಕಾಟೇರ ಅನ್ನೋ ಒಂದು ಸಿನಿಮಾಯಿಂದ ಜನದ್ದು ಫ್ಲೋ ಮತ್ತೆ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಅದು ಆ ಥರ ಒಂದು ದೊಡ್ಡ ಸಿನಿಮಾಗಳು ಹಿಟ್ಟಾದರೆ ಎಲ್ಲ ಹೊಸಬು ಸಿನಿಮಾಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಕ್ರಾಂತ, ಆಲ್ ದಿ ವೆರಿ ಬೆಸ್ಟ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಫರ್ಟ್ ಕಾಣಿಸ್ತಿದೆ ಇದೆಲ್ಲರದು. ಈ ಸಿನಿಮಾಗೆ ಒಳ್ಳೇದಾಗಬೇಕು. ಸೊ ಆಲ್ ಓವರ್ ಕರ್ನಾಟಕ ಈ ಸಿನಿಮಾಗೆ ನಿಮ್ಮ ಸಿನಿಮಾ ಅಂದ್ಕೊಂಡು ನೋಡಿ. ಅಂದರೆ ಒಂದು ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಸೊ ಒಳ್ಳೇದಾಗಬೇಕು ಇಡೀ ಟೀಮ್ಗೆ. ನಮ್ಮ ಕಡೆಯಿಂದ ರಾಜವರ್ಧನ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ಬಂದು ನಮ್ಮ ಕ್ರಾಂತ ಚಿತ್ರನ ಥಿಯೇಟರ್ನಲ್ಲಿ ಆಡಿಯನ್ಸ್ ಜೊತೆ ನಮ್ಮ ಜೊತೆ ಕೂತ್ಕೊಂಡು ನೋಡಿದ್ದಾರೆ. ಸೊ ಮೇಡಮ್, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಮೇಡಮ್? ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕೆಂದರೆ ಹೊಸ ಸಿನಿಮಾಗಳಿಗೆ, ಹೊಸ ಆ್ಯಕ್ಚುಲಿ ತಂಡಕ್ಕೆ ಥಿಯೇಟ್ರ್ ಸಿಗೋದೇ ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಇವಾಗ. ಏನಪ್ಪ, ಸಿನಿಮಾ ರಿಲೀಸ್ ಆಗ್ತಿದ್ದಕ್ಕೆ ಬಂದುಬಿಟ್ಟು ಜನರ ಮುಂದೆ ಬಾಯ್ ಪಡ್ಕೊಳ್ತಾರೆ, ಥಿಯೇಟ್ರ್ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಆಗ್ತಿರುವಂಥ ಸಮಸ್ಯೆ ಅದು. ಹೊಸ ಚಿತ್ರಕ್ಕಂತೂ ಥಿಯೇಟ್ರ್ ಬಿಟ್ಟಾಗಿ ನಮಗೆ ಒಂದೊಂದು ಶೋ ಕೊಡೋದು ದೊಡ್ಡ ವಿಷಯ ಆಗಿಬಿಟ್ಟಿದೆ. ಇವತ್ತು ನಾವು ಇಷ್ಟೊತ್ತರಲ್ಲಿ ನಮ್ಮ ಫಸ್ಟ್ ಶೋ ಮಾಡ್ತಿದ್ದೀವಿ ಅಂದರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಬೆಳಗ್ಗೆ ನಮಗೆ ಫಸ್ಟ್ ಶೋ ಸಿಗಲಿಲ್ಲ. ಸೊ ಯಾವಾಗ ಆಡಿಯನ್ಸ್, ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ತಾರೆ, ನಮಗೂ ಇನ್ನೂ ಶೋಗಳು ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕರ್ಕೊಂಡು ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಸಿನಿಮಾ ನೋಡಿದ್ರಾ? ನೋಡ್ವಿ. ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಅವ್ರ ಫೈಟು ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಸೂಪರ್ ಇದೆ ಸರ್. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಏನಿದೆ ಸರ್? ಏನು ಇಷ್ಟ ಆಯಿತು? ಕೊರಗಜ್ಜನ ಬಗ್ಗೆ ತೆಗ್ದಿದ್ದಾರೆ ಅಷ್ಟೇ, ಅವ್ರ ಪವಾಡ. ಓಕೆ ಸರ್, ಹೇಗಿದೆ ಸಿನಿಮಾ? ಇದಕ್ಕೆ ಮೂವಿ ಚೆನ್ನಾಗಿತ್ತು, ಹೇಗಿತ್ತು? ಆಯಿತು, ಎಂಜಾಯ್ ಮಾಡಿದ್ವಿ. ಆಮೇಲೆ ಏನಾಯಿತು ಸರ್? ಹೇಗಿದೆ ಸಿನಿಮಾ? ಸರ್ ಹೇಗಿದೆ? ಸರ್ ಹೇಗಿದೆ ಸಿನಿಮಾ? ಏನು ಇಷ್ಟ ಆಯ್ತು ಸರ್? ಥ್ರಿಲ್ಲಿಂಗ್ ಆಗಿದೆ, ಹೊಸ ಕಾನ್ಸೆಪ್ಟ್. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಸರ್ ಹೇಗಿದೆ ಸಿನಿಮಾ? ಹಾಂ, ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಮಾತಾಡಿ. ಹೀರೋಯಿನ್ ಚೆನ್ನಾಗಿ ಮಾಡವಳೆ. ಸುಳ್ಳು ಹೇಳ್ಬೋದು ಹಿಂಗಾಗುತ್ತೆ. ಏನೇನು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯ್ತು ನನಗೆ. ಆ ಕಾರ್ಡ್ ಮಾತ್ರ ಇಷ್ಟ ಆಯಿತು. ಓಕೆ, ಹೀರೋಯಿನ್ ಚೆನ್ನಾಗಿ ಮಾಡಿದೆ. ಏನೋ ಚೆನ್ನಾಗಿ ಮಾಡಿದಾರಾ? ಹೀರೋಯಿನ್ ಈಗ ಪ್ರಭಾಕರ್ ಥರ ಅವರೇ. ಹೌದಾ? ಥರ ಸರ್ ಚೆನ್ನಾಗಿದೆ ಸರ್. ಹೊಸ ಸ್ಟೋರಿ, ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಹೇಗಿದೆ ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಹೀರೋ ಕ್ಯಾರೆಕ್ಟರ್ ಇಷ್ಟ ಆಯಿತು. ಹೇಗಿದೆ ಸಿನಿಮಾ?
ಹಾಂ ಚೆನ್ನಾಗಿದೆ. ಎಷ್ಟೇ ಕಷ್ಟ ಬಂದು ಲವರ್ನ ಬಿಡ್ಕೊಡ್ಬಾರ್ದು, ಎಲ್ಲ ಸಂದರ್ಭದಲ್ಲೂ ಲವರ್ ಜೊತೆನೇ. ಏನನ್ನಿಸ್ತು ಸಿನಿಮಾ? ಚೆನ್ನಾಗಿದೆ. ಯಾವುದೇ ಲವರ್ ಎಷ್ಟೇ ಕಷ್ಟ ಬಂದು ಲವರ್ನ ಬಿಡ್ಕೊಡ್ಬಾರ್ದು ಅಂತ ತಿಳ್ಕೊಂಡ್ವಿ. ಸರ್ ಹೇಗಿದೆ ಸಿನಿಮಾ? ಸೂಪರ್. ಹೇಗಿದೆ ಹೇಗಿದೆ ಸಿನಿಮಾ? ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಇದು ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಏನನ್ಸುತ್ತೆ ಸರ್? ಇಷ್ಟ ಆಯ್ತಾ? ಚೆನ್ನಾಗಿದೆ ಸರ್. ಸರ್ ಹೇಗಿದೆ ಸಿನಿಮಾ? ಸರ್ ಹೇಗಿದೆ ಸಿನಿಮಾ? ನೈಸ್ ಮೂವಿ, ವಾಚಬಲ್, ಎಲ್ಲ ಲವರ್ಸ್ ಫ್ಯಾಮಿಲಿ ಎಲ್ಲ ಬಂದು ಚೆನ್ನಾಗಿದೆ. ಏನನ್ಸುತ್ತೆ ಸರ್? ಚೆನ್ನಾಗಿತ್ತು, ಎಂಜಾಯ್ ಮಾಡಿ. ಏನು ಇಷ್ಟ ಆಯ್ತು? ಸರ್ ಎಲ್ಲದು ಪ್ರತಿಯೊಂದು ಎಲ್ಲ ಸ್ಟೇಜಲ್ಲೂ ಇಂಟ್ರೆಸ್ಟಿಂಗ್ ಇದೆ, ಎಲ್ಲೂ ಇದಿಲ್ಲ. ಹೀರೋ ಯಾಕೆ ಮಾಡಿದ್ದಾರೆ ಸರ್? ಹೀರೋ ಫಸ್ಟ್ ಟೈಮಾ ಎಕ್ಸೈಟ್.